ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಪ್ರಿಯಾ ಪಾಟೀಲ್. ದಲಿತ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಶಾಹು ಮಹಾರಾಜ್ ಜಯಂತಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ಬಿದರ್ ವತಿಯಿಂದ ಮೀಸಲಾತಿಯ ಜನಕ ಶಾಹು ಮಹಾರಾಜ್ ಜಯೋತ್ಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಾಥ್ ಪೂಜಾರಿ ಅವರು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕರಾದ ಸಂದೀಪ್ ಕಾಟೆ ಅವರು ವಹಿಸಿದರು. ಕಾರ್ಯಕ್ರಮದ ವಿಶೇಷ ಭಾಷಣವನ್ನು ನಿವೃತ್ತ ಪ್ರಾಂಶುಪಾಲರು ವಿಚಾರವಾದಿಗಳಾದ ವಿಠಲ್ದಾಸ್ ಪ್ಯಾಗೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುಭಾಷ್ ನಾಗೂರ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬಾಬುರಾವ್ ಪಾಸ್ವಾನ್, ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಪಂತರಾವ್, ದಲಿತ ಸಂಘರ್ಷ ಸಮಿತಿಯ ಕರ್ನಾಟಕ ಜಿಲ್ಲಾ ಸಂಚಾಲಕ ಶಿವಕುಮಾರ್ ನಿಲ್ಕಂಟೆ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 85% ಹೆಚ್ಚು ಫಲಿತಾಂಶ ತೆಗೆದ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಪ್ರತಿಭಾ ಪುರಸ್ಕಾರ ಸನ್ಮಾನಿಸಲಾಯಿತು. ಸಂದೀಪ್ ಕಾಟೆ, ದಲಿತ ವಿದ್ಯಾರ್ಥಿ ಪರಿಷತ್ ಬಿದರ್. ವರದಿಗಾರರು ರೋಹನ್ ಮನೋಹರ್, ಬಿದರ್. ಇಂದು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮೀಸಲಾತಿಯ ಜನಕ ಶೈಕ್ಷಣಿಕ ಕ್ರಾಂತಿಕಾರಿ ಛತ್ರಪತಿ ರಾಜಶ್ರೀ ಶಾಹು ಮಹಾರಾಜ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ, ಜೊತೆಗೆ SSLC, PUC ಹಾಗೂ ಇನ್ನಿತರ ತರಗತಿಗಳಲ್ಲಿ 85ಕ್ಕಿಂತ ಹೆಚ್ಚಿನ ಪ್ರತಿಶತ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯ್ಕೆ ಮಾಡಿದೆವು, ನಡೆಸಿದೆವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶ್ರೀನಾಥ್ ಪೂಜಾರಿ ಸಾಹೇಬರು ಉದ್ಘಾಟಕರಾಗಿ ಆಗಮಿಸಿದರು. ವಿಶೇಷ ಭಾಷಣಕಾರರಾಗಿ ವಿಠಲ್ದಾಸ್ ಪ್ಯಾಗೆ ಸರ್ ಇದ್ರು. ಜೊತೆಗೆ ನಮ್ಮ ಬಾಬು ಪಾಸ್ವಾನ್ ಸಾಹೇಬರು, ಶ್ರೀಪತ್ರ ದಿನೇಶ್ ಸರ್, ಶಿವಕುಮಾರ್ ನೀಲಿಕಟ್ಟಿ ಅವರು, ಆಮೇಲೆ ಅಂಬಾದಾಸ್ ಗಾಯಕವಾಡ್ ಅವರು, ಸಾಯಿ ಸಿಂಧೆ ಅವರು, ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ತಂಡ ಇವತ್ತು ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಕೊಟ್ಟು ಒಂದು ಯುವ ಜನರಿಗೆ ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾಭ್ಯಾಸದ ಕುರಿತು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ತುಂಬಾ ಅರ್ಥಗರ್ಭಿತವಾಗಿ ಮಾಡಿದೆವು. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಯುವಕರನ್ನ ಹೆಚ್ಚಿಗೆ ಶಿಕ್ಷಣದ ಕಡೆಗೆ ವಾಲಿಸ್ತಕ್ಕಂಥ ಕೆಲಸ ಮತ್ತು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸವನ್ನ ದಲಿತ ವಿದ್ಯಾರ್ಥಿ ಪರಿಷತ್ ಮಾಡಲಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಾವು ಸುಮಾರು 60 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದೇವೆ. PUC, SSLC. ಸಮಾಜ, ಎಲ್ಲಾ ಸಮಾಜ. ಇಲ್ಲಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ ಅಂದಾಗ ನಮ್ಮ ಸಮುದಾಯ ಅಂತಲ್ಲ, ಬಾಬಾ ಸಾಹೇಬರು ನಮ್ಮ ಆಸ್ತಿ, ಎಲ್ಲರೂ ಕೂಡಿ ಇಡೀ ನಮ್ಮೆಲ್ಲಾ ಭೂಜನರ ಆಸ್ತಿ ಅವರು. ಸೊ ಹಾಗಾಗಿ ನಾವು ಎಲ್ಲಾ ಜನರನ್ನ ಕರೆಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿದೀವಿ. ಹೌದು ಸರ್, ನಮ್ಮ ನೇತೃತ್ವದಲ್ಲಿ ಅನ್ನೋದಕ್ಕಿಂತ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ ತಂಡದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸಿದ್ವಿ. ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ಲಾಸ್ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅಂಬೇಡ್ಕರ್ ಕ್ಲಾಸ್ ಅಪ್ಪ ಅಂತಂದ್ರೆ ಅದೊಂದು ಉನ್ನತ ಶ್ರೇಣಿ ಮತ್ತು ವಿದ್ಯಾಭ್ಯಾಸದ ಮೇರು ಶಿಖರ. ಆ ಶಿಖರಕ್ಕೆ ನಾವೆಲ್ಲರೂ ಕೂಡ ಹಣೆಮೆಣೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿ ಯುವ ಜನರಲ್ಲಿ ಅಂಬೇಡ್ಕರ್ ಅವರ ಕುರಿತು ಆಗಿರ್ತಕ್ಕಂತಹ ಬಹುದೊಡ್ಡ ಒಂದು ನೇತೃತ್ವವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾನವನ್ನ ಅವರಲ್ಲಿ ಮೂಡಲಿ ಅಂತಕ್ಕಂಥ ಕಾರಣಕ್ಕಾಗಿ ಅಂಬೇಡ್ಕರ್ ಹೆಸರಿನಿಂದ ನಾವು ಪ್ರಶಸ್ತಿಯನ್ನು ಕೊಟ್ಟು, ಅಂಬೇಡ್ಕರ್ ಕ್ಲಾಸ್ ಅಪ್ಪ ಅಂತಂದ್ರೆ ಅದೊಂದು ಪ್ರಥಮ ಶ್ರೇಣಿ, ಒಂದು ಉನ್ನತ ಶ್ರೇಣಿ, ಜ್ಞಾನದ ಶ್ರೇಣಿ. ಅಂಬೇಡ್ಕರ್ ಯಾವಾಗಲೂ ಕೂಡ ಒಂದು 3rd ಕ್ಲಾಸ್ ಅಲ್ಲಿ ಪಾಸ್ ಆಗ್ಲೇ ಇಲ್ಲ. ಅವ್ರು ಇಡೀ ಜೀವನದಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದಿರತಕ್ಕಂತಹ ಅಂಬೇಡ್ಕರ್ ಅವರಿಗೆ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನಿಂದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥದ್ದು ದಲಿತ ವಿದ್ಯಾರ್ಥಿ ಪರಿಷತ್ತು ಬೀದರ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ಮಾಡಿದೆ. ಈ ಏನಪ್ಪಾ ಕಾರ್ಯಕ್ರಮ ಪ್ರತಿ ವರ್ಷ ನಿರಂತರವಾಗಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಸಂಪರ್ಕದಲ್ಲಿ ಇದ್ದು ಅವರ ವಿದ್ಯಾಭ್ಯಾಸಕ್ಕೆ, ಅವರ ಮುಂದಿನ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಸತಿ, ಶೈಕ್ಷಣಿಕ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನು ಕಾಣಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶ್ರೀನಾಥ್ ಪೂಜಾರಿ ಅಂತೇಳಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಸನ್ಮಾನ ಮಾಡಿದ್ದಾರೆ. ನಿಜಕ್ಕೂ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂಬರೋ ದಿನದಲ್ಲಿ ಇನ್ನು ನೀಟು ಇನ್ನು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗಿರ್ತಾರೆ ಅಂಥ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಟ್ಟು ಬೇರೆ ವಿದ್ಯಾರ್ಥಿಗಳು ಮಾದರಿ ಮಾಡಬೇಕು ವಿದ್ಯಾರ್ಥಿ ಪರಿಷತ್ ಅಂತೇಳಿ ಈ ಮೂಲಕ ನಾನು ಈ ವಿದ್ಯಾರ್ಥಿ ಪರಿಷತ್ ಸನ್ಮಾನಿತರನ್ನ ನಾವು ಶುಭ ಕೋರ್ತಾ, ಅದೇ ರೀತಿಯಾಗಿ ಈ ಪರಿಷತ್ತನ್ನು ಆಯೋಜನೆ ಮಾಡಿದಂತಹ
ಎಲ್ಲ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯರಿಗೆ ಕೂಡ ನಾನು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಧನ್ಯವಾದ. ಜನಕರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಶಿಕ್ಷಣ ಅಂದರೆ ಕೇವಲ ಅಂಕ ಗಳಿಸೋದಷ್ಟೇ ಅಲ್ಲ, ಶಿಕ್ಷಣ ಅಂದರೆ ಅದು ಅಮೂಲಾಗ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ತರ್ತಕ್ಕಂಥ ಒಂದು ವಿಚಾರ. ಆ ಒಂದು ವಿಚಾರದಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ರು. ಸಮಾಜ ಭಾಳ ದೊಡ್ಡದು, ಹಾಗಾಗಿ ನಾವು ಸಮಾಜದ ಕಾರಣದಿಂದ ನಾವು ನಿರ್ಮಾಣ ಆಗ್ತೀವಿ. ಹಾಗೆ ನಾವು ನಿರ್ಮಾಣ ಆದಮೇಲೆ ಸಮಾಜಕ್ಕೆ ತಿರುಗಿ ನಾವು ಕೊಡಬೇಕು ಅಂತಕ್ಕಂಥ ವಿಚಾರ ಭಾಳ ದೊಡ್ಡದು. ಆ ವಿಚಾರವನ್ನು ಬರ್ತಕ್ಕಂಥ ಪೀಳಿಗೆಯಲ್ಲಿ ತಿಳಿ ಹೇಳಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪ್ರದೀಪ್ ಕಾಂಟೆಯವರ ಒಂದು ಸಂದೀಪ್ ಕಾಂಟೆಯವರ ಒಂದು ಅಧ್ಯಕ್ಷತೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಪೂಜಾರಿ ಅವರು, ಬಾಬು ಪಾಸ್ವಾನ್ರವರು, ಶ್ರೀಪತಿ ದೀನೆಯವರು, ಅಂಬಾದಾಸ್ ಗಾಯಕ್ವಾಡ್ ಅವರು, ಮತ್ತು ನಮ್ಮ ಶಿವಕುಮಾರ್ ನೀಲಿಕಟ್ಟಿಯವರು, ಹೀಗೆ ಎಲ್ಲರೂ ಸೇರಿಕೊಂಡು ಈ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅರ್ಥಪೂರ್ಣವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರ ಅವ್ರದ್ದಾಗಿದೆ. ಅದಕ್ಕೆ ನಾವು ಸಹಾಯಕರಾಗಿ ಅಥವಾ ಸಪೋರ್ಟ್ ಆಗಿ ಸದಾ ಅವ್ರ ಜೊತೆಗೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ